ನನ್ನ ಆತ್ಮೀಯ ವೀಕ್ಷಕರಿಗೆ ನನ್ನ ಅನಂತ ವಂದನೆಗಳು. ಮೈ ನೇಮ್ ಇಸ್ ಆನಂದ ಮಸಳಿ, ಬಾಗಲಕೋಟ್, ಕರ್ನಾಟಕ ಸ್ಟೇಟ್. ಮೈ ಮೊಬೈಲ್ ನಂಬರ್ ಇಸ್ 9242494770. ವಾಟ್ಸ್ಆಪ್ ನಂಬರ್ ಇಸ್ 9900913869. ನಿನ್ನೆ ಬೆಳಿಗ್ಗೆ ಅಥವಾ ಮೊನ್ನೆ ಸಾಯಂಕಾಲ ಸಂಜೆ ಬಿಗ್ ಬಾಸ್ ಮನೆಯ ಹಳೆಯ ಸ್ಪರ್ಧಿಯಾದಂತಹ ಮಲ್ಲಮ್ಮನವರು ಬಂದಿದ್ರು. ಮಲ್ಲಮ್ಮನವರು ಬಂದಾಗ ಎಲ್ರು ಹೋಗಿ ಅವರನ್ನ ಮಾತಾಡಿಸ್ತಾರೆ. ನಮ್ಮ ಧ್ರುವಂತ್ ಅವರು ಯಥಾ ಪ್ರಕಾರ ಅವರನ್ನ ಅಪ್ಪಿಕೊಂಡು ಕೈ ಹಿಡಿದು ಒಳಗಡೆ ಕರ್ಕೊಂಡೋಗಿ ಕೂಡ್ಸಿ ಸ್ಪೆಷಲ್ ಆಗಿ ಮೊದಲೇನ್ ಮಾತಾಡ್ತಿದ್ರಲ್ಲ ಆ ತರ ಮಾತನಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಮಲ್ಲಮ್ಮನವರಿಗೆ ಅವ್ರ ಕಡೆಗೆ ಅಷ್ಟೊಂದು ಗಮನ ಇರಲ್ಲ. ಯಾಕಂದ್ರೆ ಇವ್ರು ಏನು ಅನ್ನೋದು ಮನೆಗೆ ಹೋದ ನಂತರ ಎಲ್ಲವನ್ನೂ ನೋಡಿದಂತಹ ಎಲ್ಲವನ್ನೂ ಕೇಳಿದಂತಹ ಮಲ್ಲಮ್ಮನವರಿಗೆ ಧ್ರುವಂತ್ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಉಳಿದಿಲ್ಲ. ಮಲ್ಲಮ್ಮನವರು ಅಡುಗೆ ಮನೆಯಲ್ಲಿ ಇದ್ದಂತಹ ಗಿಲ್ಲಿಯ ಕಡೆಗೆ ತಾವಾಗಿಯೇ ಹೋಗಿ, ಯಾಕೋ ಗಿಲ್ಲಿ ನೀನು ನನ್ನನ್ನ ಮಾತನಾಡಿಸುವುದಿಲ್ಲವಾ ಅಂತ ಕೇಳಿ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನನ್ನ ಹೇಗೆ ತಬ್ಕೋತಾರೋ ಹಾಗ ಪ್ರೀತಿಯಿಂದ ತಬ್ಬಿಕೊಂಡು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸ್ತಾರ. ಅವಾಗ ಗಿಲ್ಲಿ ಯಥಾ ಪ್ರಕಾರ ತನ್ನ ಹಾಸ್ಯವನ್ನ ಚಟಾಕಿಯನ್ನ ಹೇಳಿ, ಮಲ್ಲಮ್ಮ ನೀನು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀಯಾ, ನಿನ್ನ ಫಾಲೋವರ್ಸ್ ಹೆಚ್ಚಾಗಿರ್ಬೇಕಲ್ವಾ ಇವಾಗ ಅಂತ ಪ್ರೀತಿಯಿಂದ ಕೇಳ್ತಾರೆ ನಮ್ಮ ಗಿಲ್ಲಿಯವರು. ಗಿಲ್ಲಿಯವರ ಬಗ್ಗೆ ಹೊರಗೆ ಹೋದ ನಂತರ ಮಲ್ಲಮ್ಮನವರಿಗೆ ಎಲ್ಲ ಗೊತ್ತಾಗಿದೆ. ಗಿಲ್ಲಿನೇ ಗೆಲ್ತಾನ ಅನ್ನೋದು ಕೂಡ ಅವರಿಗೆ ಗೊತ್ತಾಗಿದೆ. ಈಗಾಗಲೇ ಅವರಿಗೆ ಗೊತ್ತಾಗಿದೆ. ಅಲ್ಲೇ ಇದ್ದಂತ ರಕ್ಷಿತನ್ನು ಕೂಡ ಪ್ರೀತಿಯಿಂದ ಮಾತನಾಡಿಸ್ತಾರೆ. ಅವರು ಪ್ರೀತಿಯಿಂದ ಸ್ವಇಚ್ಛೆಯಿಂದ ಮಾತನಾಡಿಸಿದ್ದು ಗಿಲ್ಲಿ ಹಾಗೂ ರಕ್ಷಿತನ್ನು ಮಾತ್ರ. ಉಳಿದವ್ರ ಜೊತೆ ಸುಮ್ಮನೆ ವ್ಯವಹಾರಿಕವಾಗಿ ಮಾತನಾಡ್ತಾರೆ ಅಷ್ಟೇ. ಯಾಕಂದ್ರೆ ಯಾರು ಏನು ಹೇಗೆ ಅಂತ ಅವ್ರಿಗೆ ಗೊತ್ತು. ನಮ್ಮ ಧನುಷ್ ಅವರಿಗೂ ಕೂಡ ಯಾರು ಅಷ್ಟೊಂದು ಪ್ರೀತಿಯಿಂದ ಮಾತನಾಡಿಸಲ್ಲ, ಹೊರಗಲಿಂದ ಬಂದವರು. ಎಷ್ಟೋ ಜನ ಧಾರಾವಾಹಿಗಳಲ್ಲಿ ಪಾತ್ರಗಳನ್ನ ಮಾಡ್ತಕ್ಕಂಥ ಹೀರೋಯಿನಿಗಳು ಬಂದು ಹೋದ್ರು. ಹೀರೋಯಿನಿಗಳಂತೂ ಗಿಲ್ಲಿ ಹತ್ರ ಬಂದು ಅವನಿಗೆ ಥ್ಯಾಂಕ್ಸ್ ಕೊಟ್ಟು ನಗನಗ್ತಾ ಖುಷಿಯಿಂದ ಅವನ ಜೊತೆ ಮಾತನಾಡಿದ್ರು. ಯಾಕಂದ್ರೆ ಅವನ ಏನು ಅನ್ನೋದು ಅವ್ರಿಗೆಲ್ಲ ಗೊತ್ತಾಗಿದೆ ಅಲ್ವಾ. ಒಬ್ಬ ಸ್ನೇಹಿತೆಗೆ ಎಷ್ಟು ಚೆನ್ನಾಗಿ ನಡೆಸ್ಕೋತಾನೆ ಅನ್ನೋದು ನಮ್ಮ ಗಿಲ್ಲಿಯವರ ಸ್ವಭಾವ ಅವ್ರಿಗೆಲ್ಲ ನೋಡಿರ್ತಾರಲ್ವಾ, ಗೊತ್ತಿದೆ ಅವರಿಗೆ ಗಿಲ್ಲಿ ಎಂಥ ಹೃದಯವಂತ ಅಂತ. ಇಂಥ ಗಂಡ ಇಂಥ ಲೈಫ್ ಪಾರ್ಟ್ನರ್ ನಮಗೂ ಸಿಗಬಾರ್ದ ಅಂತ ಅವರು ಮನಸ್ಸಿನಲ್ಲಿ ಅಂದುಕೊಂಡಿದ್ದರೂ ಕೂಡ ಆಶ್ಚರ್ಯವಿಲ್ಲ. ಎಲ್ಲರೂ ಇವನ್ ಜೊತೆ ಮುಂದೆ ನಿಂತುಕೊಂಡು ಖುಷಿಯಾಗಿ ಥ್ಯಾಂಕ್ಸ್ ಕೊಟ್ಟು ಮಾತನಾಡುವಾಗ ದೂರದಿಂದ ನೋಡುವಂತ ಧನು ತನ್ನ ಹೊಟ್ಟೆಯಲ್ಲಿ ಬೆಂಕಿಯನ್ನ ಹಾಕೊಂಡಿರ್ತಾನ. ಅವನ ಮುಖ ಯಾವಾಗಲೂ ವಿಷ ಕುಡಿದವ್ರ ತರಾನೇ ಇರುತ್ತೆ. ಅವನಿಗಂತೂ ಗಿಲ್ಲಿ ಬಗ್ಗೆ ಹೊಟ್ಟೆ ಒಳಗ ಬೆಂಕಿನೇ ಇದೆ, ವಿಷ ಕಾರ್ತಾ ಇದ್ದಾನ ಅವನು. ಕ್ಷಣಕ್ಕೂ ತನ್ನ ವ್ಯಕ್ತಿತ್ವವನ್ನು ತೋರಿಸಿಕೊತಾ ಇದ್ದಾನೆ. ಅಂಥವನಿಗೆ ನಮ್ಮ ಬಿಗ್ ಬಾಸ್ನವರು ಸಾಫ್ಟ್ ಕಾರ್ನರ್ ತೋರಿಸಿ ಏನೋ ಒಂದು ಅವರಿಗೆ ಆಟವನ್ನು ಕೊಟ್ಟು ಅವನೇ ಗೆಲ್ತಾನೆ ಅನ್ನುವಂತ ಭರವಸೆಯಿಂದ ಅವನಿಗೆ ಆ ಆಟವನ್ನು ಕೊಟ್ಟು ಅವನನ್ನ ಕೊನೆಯ 5 ಜನರಲ್ಲಿ ತಂದಿದ್ದಾರೆ. ಅವನಿಗೆ ಫ್ಯಾನ್ ಫಾಲೋವರ್ಸು ಕೂಡ ಹೇಳಿಕೊಳ್ಳುವಷ್ಟಿಲ್ಲ. ನಾನು ಏನೇನು ಹೇಳಿಕ್ ಇಷ್ಟಪಡ್ತೀನಿ ಅಂದ್ರ, ಪ್ರೀತಿ, ವಿಶ್ವಾಸ, ಶ್ರದ್ಧೆ, ನಿಯತ್ತು ಅನ್ನೋದನ್ನ ಯಾರು ಕಾಯ್ಕೊಂಡಿರ್ತಾರೋ ಅವರಿಗೆ ಖಂಡಿತವಾಗಲೂ ಕೊನೆಯವರೆಗೂ ಒಂದು ಗೌರವ ಮರ್ಯಾದೆ ಅನ್ನೋದು ಇರ್ತದ ಅನ್ನುವಂತ ಮಾತನ್ನ ಹೇಳ್ತಾ ನಮ್ಮ ಮಲ್ಲಮ್ಮನವರು ಅದನ್ನು ತೋರಿಸಿಕೊಟ್ರು. ಇದನ್ನ ನೋಡಿದ ಮೇಲಾದ್ರೂ ಕೂಡ ಕಾವ್ಯಾನಂತವರಿಗೆ ತಿಳಿಬೇಕು, ತಿಳಿಯಲ್ಲ. ಆದ್ರೆ ಅದೇ ರಕ್ಷಿತ ಗೊತ್ತಾಗುತ್ತೆ. ಯಾಕಂದ್ರೆ ಅವಳು ಸೂಕ್ಷ್ಮ ಇದ್ದಾಳೆ, ಅವಳಿಗೆ ಅರ್ಥ ಆಗತ್ತೆ. ಅದಕ್ಕೋಸ್ಕರ ಗಿಲ್ಲಿ ಅವರನ್ನ ನಾವೆಲ್ಲರೂ ಕೂಡಿ ಗೆಲ್ಲಿಸಬೇಕು, ಹೆಚ್ಚು ಮತಗಳನ್ನ ಹಾಕ್ಬೇಕು. ಇವತ್ತು ಸಾಯಂಕಾಲ 6 ಗಂಟೆಗೆ ಕ್ಲೋಸ್ ಆಗ್ತದ. ಇವತ್ತು ಮಧ್ಯರಾತ್ರಿ ಒಬ್ಬರನ್ನ ಎಲಿಮಿನೇಟ್ ಮಾಡ್ತಾರ, ಮಿಡ್ ನೈಟ್ ಎಲಿಮಿನೇಷನ್ ಮಾಡ್ತಾರ. ಬಹುತೇಕ ಮತಗಳ ಎಣಿಕೆ ಪ್ರಕಾರ ನೋಡಿದ್ರ ಧ್ರುವಂತ್ ಅವ್ರನ್ನ ಮಾಡ್ಬೋದು.
ಇಲ್ಲ ಅಂದ್ರೆ ಏನಾದ್ರೂ ಒಂದು ಹೊಸದನ್ನ ಮಾಡಬೇಕು, ಆಶ್ಚರ್ಯವನ್ನ ಉಂಟು ಮಾಡಬೇಕು, ಜನರನ್ನ ಚರ್ಚೆಗೆ ಹಾಕ್ಬೇಕು, ಚರ್ಚೆಗೆ ತರಬೇಕು. ನಮ್ಮ ಬಿಗ್ ಬಾಸ್ ಬಗ್ಗೆ ಚರ್ಚೆ ಹೆಚ್ಚು ಆಗ್ಬೇಕು, ಅಟೆನ್ಷನ್ ಜಾಸ್ತಿ ಆಗ್ಬೇಕಂತಂದ್ರೆ ಕಾವ್ಯ ಅವ್ರನ್ನ ಹೊರಗಾಕ್ತಾರೆ. ಇಬ್ಬರಲ್ಲಿ ಒಬ್ರು ಇವತ್ತು ಎಲಿಮಿನೇಟ್ ಆಗ್ತಾರೆ ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮ್ಮ ಕಮೆಂಟ್ ಬಾಕ್ಸ್ ನಾಗ ತಮ್ಮ ಅಭಿಪ್ರಾಯಗಳನ್ನ ಹಾಕ್ರಿ. ಏನಾದ್ರೂ ನಾನು ತಪ್ಪು ಮಾತಾಡಿದ್ರೆ ಅದನ್ನು ಕೂಡ ಹಾಕ್ರಿ. ನಾನು ಮುಂದಿನ ವಿಡಿಯೋಗಳಲ್ಲಿ ತಿದ್ದುಕೋತೀನಿ. ನನ್ನ ತಪ್ಪನ್ನು ಒಪ್ಪಿಕೊಳ್ಳಿಕ್ಕೆ ನಾನು ಸದಾ ಸಿದ್ಧನಾಗಿದ್ದೇನೆ. ಇಲ್ಲಿಯವರೆಗೆ ಮತವನ್ನ ಹಾಕ್ರಿ. ಇವತ್ತು ಸಂಜೆ ಮತ ಹಾಕುವುದು ಕ್ಲೋಸ್ ಆಗ್ತದ, ಮತ್ತೆ ನಾಳೆ ಓಪನ್ ಮಾಡಬಹುದು. ಗುರುವಾರ ಬೆಳಗ್ಗೆಯಿಂದ ಸಂಜೆ ಒಳಗಾಗಿ ಎಲ್ಲರೂ ನಾವು ಹೆಚ್ಚು ಮತಗಳನ್ನ ಹಾಕಿ 3 ಕೋಟಿಗಿಂತಲೂ ಹೆಚ್ಚಿನ ಮತಗಳನ್ನ ಹಾಕಿ ಗಿಲ್ಲಿಯವರನ್ನ ಗೆಲ್ಲಿಸಬೇಕು ಅನ್ನುವಂತ ಮಾತನ್ನು ಹೇಳ್ತಾ, ಯಾರಿಗೂ ದಯಾಧರ್ಮ ತೋರಿಸಬೇಡ್ರಿ, 99 ಮತಗಳನ್ನು ಪೂರ್ತಿ ಗಿಲ್ಲಿಯವರಿಗೆ ಹಾಕ್ರಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.